ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ದೇವರ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಸತ್ಯ ಅಸತ್ಯಾತ್ಮವನ್ನು ವಿವೇಚಿಸುವ ವರ. ಹೌದು ಪ್ರಿಯರೇ, 4 ಭಾಗಗಳನ್ನು ಧ್ಯಾನಿಸಿದವು. ಈ ಕೊನೆಯ ಭಾಗ 5ನೇ ಭಾಗ ಪ್ರಿಯರೇ. ಹೌದು, ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ. ಹೌದು, ದೇವರು ನಮಗೆ ಕೊಟ್ಟಿರುವ ಆತ್ಮ, ಬಲ, ಶಿಕ್ಷಣ, ಪ್ರೀತಿಯ ಆತ್ಮ. ಹೌದು ಪ್ರಿಯರೇ, ಸತ್ಯ ಅಸತ್ಯಾತ್ಮಗಳನ್ನು, ಹೌದು, ಸ್ವರ್ಗದ ನರಕದ ಮಾರ್ಗವನ್ನು, ಜ್ಞಾನದ ಅಜ್ಞಾನದ ಮಾರ್ಗವನ್ನು, ಬೆಂಕಿಯ ನೀರನ್ನು, ಹೌದು ಪ್ರಿಯರೇ, ದೇವರು ನಮ್ಮ ಮುಂದೆ ಇಟ್ಟಿರುವ ಒಳಿತು ಕೆಡುಕನ್ನು, ಜೀವ ಮರಣವನ್ನು, ಹೌದು, ಪಾಪ ಪುಣ್ಯವನ್ನು ಕಂಡುಹಿಡಿಯುವ ಆತ್ಮ. ಹೌದು ಪ್ರಿಯರೇ, ಹೌದು, ಈ ಸತ್ಯಾತ್ಮ ವಿವೇಚಿಸುವ ವರ ಪ್ರಿಯರೇ, ಪರಿಶುದ್ಧ ಆತ್ಮವರಗಳಲ್ಲಿ ಒಂದು ವರ. ಹೌದು, ಇದನ್ನು ಧ್ಯಾನಿಸಲು ಬೇಕಾದ ಸಹಾಯ, ಶಕ್ತಿ, ಜ್ಞಾನ, ಬುದ್ಧಿ ವಿಕಾಸ, ಅರ್ಥ ಮಾಡಿಕೊಳ್ಳುವ ಒಳ್ಳೆಯ ಹೃದಯ ಪ್ರಭು ನಮ್ಮನೆಗೆ ನೀಡುವಂತೆ ಪ್ರಾರ್ಥಿಸೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಶಾಂತಿ ಸ್ವರೂಪನೇ, ಆತ್ಮ ಸ್ವರೂಪನೇ, ದೇವ, ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವ ವರ, ಈ ಪರಿಶುದ್ಧಾತ್ಮನ ವರಗಳಲ್ಲಿ 7ನೇ ವರ. ಈ ವರವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಮೂಲಕ, ಈ ವರದ ಮುಖಾಂತರ ನಮ್ಮೊಂದಿಗೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ಮಗ ಮಗಳೊಂದಿಗೆ, ಸೇವಕರೊಂದಿಗೆ ನಮ್ಮೊಂದಿಗೆ ಮಾತನಾಡಿರಿ ತಂದೆ. ದೇವ, ಬೇಕಾದ ನಿಮ್ಮ ಪರಿಶುದ್ಧ ಮಾರ್ಗದಲ್ಲಿ ನಡೆಯಲು, ನಿಮ್ಮ ಪರಿಶುದ್ಧ ಸತ್ಯದಲ್ಲಿ ನಿಲ್ಲಲು, ಸ್ವತಂತ್ರರಾಗಲು, ನಿಮ್ಮ ಪರಿಶುದ್ಧ ಸಮೃದ್ಧಿ ಜೀವದಲ್ಲಿ ತುಂಬಿಕೊಂಡು ನಿಮ್ಮಂತೆ ಈ ಲೋಕದಲ್ಲಿ ಜಯ ಜೀವಿತ ಜೀವಿಸಲು ನಿಮ್ಮ ಪರಿಶುದ್ಧ ಆತ್ಮನ ವರ, ವಿವೇಚಿಸುವ ಆತ್ಮ, ಸತ್ಯಾತ್ಮ ವಿವೇಚಿಸುವ ವರ ನಮ್ಮೆಲ್ಲರಿಗೆ ನಿಮ್ಮ ಚಿತ್ತ ದಯಪಾಲಿಸಬೇಕೆಂದು, ಹೀಗೆ ದುಷ್ಟನ ಎಲ್ಲ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ ನಿಮ್ಮ ಪರಿಶುದ್ಧಾತ್ಮ ವರ, ಫಲ, ಆಯುಧ ನಮ್ಮೆಲ್ಲರಿಗೆ ಸಹಾಯವಾಗುವಂತೆ, ನಿಮ್ಮ ಮಕ್ಕಳು ಜೀವಿತದಲ್ಲಿ ಬರುವ ಎಲ್ಲ ಅವುಗಳನ್ನು ನಿಮ್ಮ ಪರಿಶುದ್ಧ ವಾಕ್ಯ ಎಂಬ ಖಡ್ಗದಿಂದ ಜಯಿಸಲು ಮಹಾಕೃಪೆಯ ಧೈರ್ಯ, ವಿವೇಚಿಸುವ ಆತ್ಮ ನೀಡಬೇಕೆಂದು ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಿಂತ ಅಧಿಕ ಮಾಡುವ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಸರ್ವಶಕ್ತನೇ, ಜೀವಾಧಿಪತಿಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಸತ್ಯ ಅಸತ್ಯಾತ್ಮವನ್ನು ವಿವೇಚಿಸುವ ವರ ನಾವು ಕೊರಿಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 8ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರೇರೆ. ಹೌದು, ಅಲ್ಲಿ ಪರಿಶುದ್ಧಾತ್ಮ 9ನೇ ವರಗಳಲ್ಲಿ 7ನೇ ವರ, ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ ಪ್ರೇರೆ. ಈ ಅಂತ್ಯಕಾಲದಲ್ಲಿ ಈ ವರ ಸಭೆಯ ಸೇವಕರಿಗೆ, ವಿಶ್ವಾಸಿಗಳಿಗೆ ಮತ್ತು ಪರಲೋಕ ಹೋಗಲು ಇಷ್ಟಪಡುತ್ತಿರುವ ಪ್ರತಿಯೊಬ್ಬ ಮಗ ಮಗಳಿಗೂ ಬೇಕಾಗಿದೆ ಪ್ರೇರೆ. ಹೌದು, ಏಕೆಂದರೆ ದೇವರು, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಹೌದು, ರಾಜ್ಯತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಅಂಧಕಾರ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ ಪ್ರೇರೆ. ಹೌದು, ಅದಕ್ಕಾಗಿ ಈ ಸತ್ಯ ಅಸತ್ಯಾತ್ಮ ವಿವೇಚಿಸುವರ, ಯೇಸುವನ್ನು ಪ್ರೀತಿಸುವ, ಹೌದು, ಯೇಸುವನ್ನು ಹಿಂಬಾಲಿಸುವ, ಯೇಸುವೇ ಸತ್ಯ ದೇವರು, ನಿತ್ಯ ಜೀವವು, ಸೃಷ್ಟಿಕರ್ತ, ರಕ್ಷಕ, ಪೋಷಕ, ಸಹಾಯಕ, ಆಧರಿಸುವಾತನೆಂದು ವಿಶ್ವಾಸ ಪ್ರತಿಯೊಬ್ಬ ಮಗ ಮಗಳಿಗೂ ದೇವಚಿತ್ತದಂತೆ ಅವಶ್ಯಕವಾಗಿದೆ ಪ್ರೇರೆ. ಆದ್ದರಿಂದ ನಾವು ಹಿಂದಿನ ಭಾಗದಲ್ಲಿ ನೋಡಿಕೊಂಡೇವೆ ಪ್ರೇರೆ, ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿ ಆತ್ಮ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೇ ಲೋಕದಲ್ಲಿ ಇದೆ ಪ್ರೇರೆ, ಈಗಾಗಲೇ ಗೌಪ್ಯವಾಗಿ ತನ್ನ ಕಾರ್ಯಗಳನ್ನು ಸಾಧಿಸುತ್ತಿದೆ. ನಾವು ಯೋಹಾನನ 1ನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಯೋಹಾನನು ಹೇಳಿರುವುದನ್ನು, ಪರಿಶುದ್ಧಾತ್ಮ ಯೋಹಾನನ ಮೂಲಕ ಹೇಳಿರುವುದನ್ನು ನೋಡುತ್ತೇವೆ. ಯೇಸುವಿನ ಆಪ್ತ ಶಿಷ್ಯ ಯೋಹಾನ. ಹೌದು, ಹೀಗೆ ಪರಿಶುದ್ಧ ಗ್ರಂಥ ಸತ್ಯವೇದ ಹೇಳುತ್ತದೆ ಪ್ರೇರೆ. ಹೌದು, ಹೀಗೆ ಈ ಕ್ರಿಸ್ತ ವಿರೋಧಿ ಆತ್ಮ ಈಗಲೇ ಈ ಲೋಕದಲ್ಲಿದೆ. ಮಾತ್ರವಲ್ಲ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆ, ಅಂದರೆ ಆಕಾಶ ಮಂಡಲದಲ್ಲಿರುವ ಆ ಗಣಗಳ ಮೇಲೆ ಪ್ರೇರೆ. ರಾಜ್ಯತ್ವ 1ನೇದು, 2ನೇದು ಅಧಿಕಾರಿಗಳು, ಅಂಧಕಾರದ ಅಧಿಕಾರಿಗಳು ಮತ್ತು ಅಂಧಕಾರದ ಲೋಕಾಧಿಪತಿಗಳು. ಹೌದು, ಮತ್ತು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಹೌದು ಪ್ರೇರೆ, ಈ ಲೋಕದಲ್ಲಿ ನಾವು ಶಾರೀರಿಕ ಲೋಕ ಆಶಾಪಾಶಗಳಿಂದ ಹೋರಾಡಬೇಕು, ಹಾಗೂ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡುವ
ದುರಿಚ್ಛೆಗಳೊಂದಿಗೆ ಹೋರಾಡಬೇಕು. ಹೌದು ಪ್ರಿಯರೇ. ಮತ್ತು ಆ ಆಕಾಶದಿಂದ ನಮ್ಮ ವಿಶ್ವಾಸದ ಮೇಲೆ ಅಗ್ನಿ ಬಾಣಗಳಂತೆ ಎಸೆಯುತ್ತಿರುವ ಸೈತಾನನೊಂದಿಗೆ ಹೋರಾಡಬೇಕು. ಹೌದು ಪ್ರಿಯರೇ. ಮತ್ತು ಆ ಸ್ವರ್ಗ ಪ್ರವೇಶ ಆಗುವುದಕ್ಕಾಗಿ ಕೊನೆಯವರೆಗೆ ವಿಶ್ವಾಸದಲ್ಲಿ ತಾಳಿಕೊಳ್ಳಲು ಮತ್ತು ಅಧಿಕಾರಗಳ ಮೇಲೆ ಹೋರಾಡಬೇಕು ಪ್ರಿಯರೇ. ನಾವು ಮಧ್ಯಾಕಾಶದಲ್ಲಿರುವ ಪ್ರತಿಯೊಂದು ಶಕ್ತಿಯನ್ನು ಜಯಿಸಲು, ಹೌದು, ಪಾತಾಳದ ಶಕ್ತಿಯನ್ನು ಜಯಿಸಲು, ಭೂಮಿಯ ಮೇಲಿರುವ ಶಕ್ತಿಯನ್ನು ಜಯಿಸಲು, ಆ ಮಧ್ಯಾಕಾಶಗಳಲ್ಲಿ ದುರಾತ್ಮ ಸೇನೆಗಳ ಮೇಲೆ ಜಯಿಸಲು, ಮತ್ತು ಅಂಧಕಾರ ಅಂದರೆ ಬೆಳಕಿನ ಸಮೀಪಕ್ಕೆ ಹೋಗುವಾಗ ಅಂಧಕಾರ ಅಧಿಕವಾಗಿರುತ್ತದೆ ಪ್ರೇರೆ. ಅಲ್ಲಿ ಆ ರಾಜ್ಯತ್ವ ಅಧಿಕಾರ ಇರ್ತದೆ. ಹೌದು, ಅವುಗಳನ್ನು ಕೂಡ ಜಯಿಸಲು ಸತ್ಯಾಸತ್ಯಾತ್ಮ ವಿವೇಚಿಸುವ ವರ ಬೇಕು ಪ್ರೇರೆ. ಇದೊಂದೇ ಇದ್ದರೆ ಸಾಲದು. ಇದು ವಿವೇಚಿಸುವ ಮುಖಾಂತರ ಇನ್ನು ಪರಿಶುದ್ಧಾತ್ಮನ ಆಯುಧಗಳನ್ನು ಧರಿಸಿಕೊಳ್ಳಲು ಮತ್ತು ಪರಿಶುದ್ಧಾತ್ಮ ಫಲ ಪ್ರೀತಿಯನ್ನು ಧರಿಸಿಕೊಳ್ಳಲು ಮುಂದಕ್ಕೆ ಹೋಗಲು ವಿಶ್ವಾಸ ಜೀವಿತದಲ್ಲಿ ಸಹಾಯವಾಗುತ್ತದೆ ಎಂದು ಅರ್ಥ. ಹೀಗೆ ನಾವು ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಹೋರಾಡುವುದು ಮನುಷ್ಯರ ಸಂಗಡಲ್ಲ, ರಾಜ್ಯತ್ವಗಳ ಮೇಲೆ, ಅಧಿಕಾರಗಳ ಮೇಲೆ, ಅಂಧಕಾರದ ಲೋಕಾಧಿಪತ್ಯಗಳ ಮೇಲೆ ಮತ್ತು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸಮೂಹಗಳ ಮೇಲೆ ಹೋರಾಡುತ್ತಿದ್ದೇವೆ. ನಮ್ಮ ಹೋರಾಟ ಇರುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ಎಂದು ದೇವರಾದ ಕರ್ತನು ಹೇಳಿದ್ದಾನೆ ಪ್ರೇರೆ. ಆದರೆ ಸತ್ಯವಾಕ್ಯದ ಪ್ರಕಾರ ಸೈತಾನನ ಕ್ರಿಯೆಗಳು ಪ್ರೇರೆ ಏನಂದರೆ, ಆ ಆತ್ಮಗಳು ಹೇಗೆ ಕ್ರಿಯೆ ಮಾಡುತ್ತವೆ ಅಂದರೆ ಕಿಡಿಗೇಡಿತನದ ಮೂಲಕ ಕಾರ್ಯ ಮಾಡುತ್ತವೆ. ಕಿಡಿಗೇಡಿತನದ ಆತ್ಮಗಳು, ಅಧಿಕಾರದಲ್ಲಿ ಕ್ರಿಯೆ ಮಾಡುವ ಆತ್ಮಗಳು ಎರಡನೇದು. ಒಂದನೇದು ಕಿಡಿಗೇಡಿತನದ ಆತ್ಮಗಳು, ಅಧಿಕಾರದಲ್ಲಿ ಕ್ರಿಯೆ ಮಾಡುವ ಆತ್ಮಗಳು ಎರಡನೇದು. ಮೂರನೇದು ಅಂಧಕಾರದಲ್ಲಿ ಇರುವ ಲೋಕಾಧಿಪತಿಗಳು, ಅಂಧಕಾರದಲ್ಲಿ ಕ್ರಿಯೆ ಮಾಡುವ ಲೋಕಾಧಿಪತಿಗಳು. ನಾಲ್ಕನೇದು ದುರಾತ್ಮ ಸೇನೆಗಳು, ಅದು ಪ್ರೇರೆ ಆ ಶರೀರ ಗಣ, ಅದು ಪಾಪಕ್ಕೆ ಪ್ರೇರೇಪಿಸುವಂಥವು. ಹೀಗೆ ಕಿಡಿಗೇಡಿತನದ ಆತ್ಮಗಳು, ಅಧಿಕಾರದಲ್ಲಿ ಕ್ರಿಯೆ ಮಾಡುವ ಆತ್ಮಗಳು, ಅಂಧಕಾರದಲ್ಲಿ ಇರುವ ಲೋಕಾಧಿಪತಿಗಳ ಆತ್ಮ, ದುರಾತ್ಮ ಸೇನೆಗಳ ಆತ್ಮ. ಹೀಗೆ 4 ರೀತಿ ವಿಭಾಗಿಸಲ್ಪಟ್ಟಿದೆ ಪ್ರೇರೆ ಸೈತಾನನ ಟೀಮ್, ಅವರದ್ದು ಟೀಮ್ ಪ್ರೇರೆ ತಂಡ. ಹೀಗೆ ನನ್ನ ದೇವರ ಪ್ರಿಯ ವಿಶ್ವಾಸಿಗಳ ಯೇಸುವಿನಲ್ಲಿ ಹೀಗಾಗಿ ಕರ್ತನು ಆತ ತನ್ನ ಆತ್ಮನ ಆತ್ಮಿಕ ಲೋಕವನ್ನು ನಮಗೆ ತೋರಿಸುತ್ತಾನೆ ಪರಿಶುದ್ಧಾತ್ಮ ಮೂಲಕ. ಮತ್ತು ಆತ್ಮಗಳನ್ನು ವಿವೇಚಿಸುವ ರೀತಿಯನ್ನು ನಮಗೆ ತೋರಿಸಿ ನಮ್ಮನ್ನು ಸುಂದರವಾಗಿ, ಬಲಿಷ್ಠವಾಗಿ, ಜ್ಞಾನಯುಕ್ತವಾಗಿ ಮತ್ತು ವಿವೇಚಿಸುವ ಹೃದಯವುಳ್ಳವರನ್ನಾಗಿ ಸರಿಯಾದ ಪರಲೋಕ ಪಥದಲ್ಲಿ ನಡೆಸುತ್ತಾನೆ. ಹೌದು, ಈ ವರದ ಮುಖಾಂತರ. ಮತ್ತು ಪರಿಶುದ್ಧಾತ್ಮ ನಮ್ಮೊಳಗೆ ಬರುವಾಗ ಏನು ನಡೆಯುತ್ತದೆ ಅಂದರೆ ಮನುಷ್ಯ ಆತ್ಮಗಳನ್ನು ಕಂಡುಹಿಡಿಯಬಹುದು, ಒಂದನೇದು. ಎರಡನೇದು ಅಶುದ್ಧ ಆತ್ಮಗಳನ್ನು, ಅವುಗಳ ಕ್ರಿಯೆಗಳನ್ನು ಕಂಡುಹಿಡಿಯಬಹುದು. ಮೂರನೇದು ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ಕಂಡು ನಾವು ಸಂತೋಷ ಪಡಬಹುದು. ಹೌದು. ಮತ್ತು ಒಂದು ಸನ್ನಿವೇಶ ನೋಡುವುದಾದರೆ ಪ್ರೇರೆ, ಬೆಂಗಳೂರಿನಲ್ಲಿರುವ ಆ ಪಾರಂಪರ್ಯವಾದ ಒಂದು ಸಭೆಯ ಹಾಡುಗಾರರ ಗುಂಪಿನಲ್ಲಿ ಒಬ್ಬ ಯವನಸ್ಥನಿದ್ದನು. ಆತನು ದೇವರ ಮೇಲೆ ಬಹಳ ಭಕ್ತಿಯುಳ್ಳಾತನಾಗಿದ್ದನು. ಹೀಗೆ ಆತನೊಳಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಬೇಕೆಂಬ ಒಂದು ಆಸೆ ಇತ್ತು ಪ್ರೇರೆ. ಕೆಲವರ ಹತ್ತಿರ ಅದನ್ನು ಕುರಿತು ಕೇಳಿದಾಗ, ತಮ್ಮ ಕಂಡು ವಿಶ್ವಾಸಿಸುವುದರಲ್ಲಿಯೂ ಕಾಣದೆ ವಿಶ್ವಾಸಿಸುವವನೇ ಭಾಗ್ಯವಂತನು, ಯೇಸು ಕ್ರಿಸ್ತನನ್ನು ಯಾರಿಂದಲೂ ನೋಡಲಾಗದು, ಆತನನ್ನು ನಂಬು, ಅದು ಸಾಕು ಎಂದು ಹೇಳಿ ಮುಗಿಸಿಬಿಡುತ್ತಿದ್ದರು. ಆತನು ಯಾರಲ್ಲಿ ಕೇಳುತ್ತಿದ್ದನು? ಸೇವಕರಲ್ಲಿ. ಹೀಗೆ ಹೌದು ಪ್ರೇರೆ. ಆದರೆ ಆತನೊಳಗೆ, ಯವನಸ್ಥನೊಳಗೆ ಆ ದಿನ ಅಪೋಸ್ತಲರು, ಪೇತ್ರ ಮತ್ತು ಭಾರತದ ದೇವರ ವ್ಯಕ್ತಿಯಾದ ಸಾಧು ಸುಂದರ್ ಸಿಂಗ್ ಇಂತಹ ದೇವರ ಸೇವಕರು ಯೇಸು ಕ್ರಿಸ್ತನನ್ನು ನೋಡಿದ್ದಾರೆ ಅಲ್ಲವೇ? ಅವರ ಹಾಗೆ ನಾನು ಆತನನ್ನು ನೋಡಬೇಕು ಎಂಬ ದಾಹ ಹೆಚ್ಚಾಗುತ್ತಲೇ ಇದ್ದಿತ್ತು ಆ ಯವನಸ್ಥ ವಿಶ್ವಾಸಿಗೆ. ಹೌದು ಪ್ರೇರೆ. ಹೀಗೆ ಆತನೊಳಗೆ ಆ ವಿಶ್ವಾಸ ಹೀಗೆ ಬೆಳೆಯುತ್ತಾ ಬಂತು. ದೇವರು ಎಂದು ಒಬ್ಬರು ಇದ್ದಾರೆ, ಆತನನ್ನು ನಾನು ಹೇಗಾದರೂ ನೋಡಲೇಬೇಕು ಎಂದು ಹೇಳಿ ಒಬ್ಬ ಋಷಿಯನ್ನು ಹೋಗಿ ಸಂಧಿಸಿ, ಅಯ್ಯ, ನೀವು ದೇವರನ್ನು ನೋಡಿದ್ದೀರಾ? ನಾನು ಆತನನ್ನು ನೋಡಬೇಕು ಎಂದು ದಾಹದಿಂದ ಇದ್ದೇನೆ, ದೇವರನ್ನು ಹೇಗೆ ನೋಡುವುದು ಎಂದು ಕೇಳುತ್ತಾನೆ ಋಷಿಯನ್ನು. ಅದಕ್ಕೆ ಆ ಋಷಿ ತಮ್ಮ ಮುಂಜಾನೆ ಎದ್ದು ಸ್ನಾನ ಮಾಡಿಬಿಟ್ಟು ಒದ್ದೆಯ ಬಟ್ಟೆಯೊಂದಿಗೆ ನೆಲದಲ್ಲಿ ಕುಳಿತು ನಾನು ಹೇಳುವ ಮಂತ್ರವನ್ನು ಮುಂದುವರಿಸಿ ಹೇಳಿದರೆ ದೇವರನ್ನು ನೀನು ನೋಡಬಹುದು ಎಂದು ಹೇಳುತ್ತಾನೆ. ಈ ಯವನಸ್ಥ ಒಬ್ಬ ಕ್ರೈಸ್ತ ಯುವಕ ಏನು ಮಾಡ್ತಾನೆಂದರೆ, ಹೇಗಾದರೂ ದೇವರನ್ನು ನೋಡಬೇಕು ಎಂಬ ಆಸೆಯಲ್ಲಿ ಆ ಋಷಿ ಹೇಳಿದ್ದಕ್ಕಾಗಿ
ಮುಂಜಾನೆ ಎದ್ದು ಸ್ನಾನ ಮಾಡಿಬಿಟ್ಟು ಒದ್ದೆಯ ಬಟ್ಟೆಯೊಂದಿಗೆ ನೆಲದಲ್ಲಿ ಕುಳಿತು ಆ ಋಷಿ ಹೇಳಿಕೊಟ್ಟಂಥ ಮಂತ್ರವನ್ನು ಹೇಳಿಕೊಂಡೇ ಇದ್ದನು. 3 ದಿನ ಕಳೆಯಿತು. ಅವನ ಹೆತ್ತವರು ಅವನನ್ನು ಹುಡುಕಲು ಪ್ರಾರಂಭಿಸಿಬಿಟ್ಟರು. ಕೊನೆಯದಾಗಿ ಆ ಮಠದಲ್ಲಿ ಕುಳಿತು ಮಂತ್ರ ಹೇಳುತ್ತಿದ್ದ ಹೌದು ಪ್ರಿಯರೇ, ಅವನನ್ನು ಅವರು ಕಂಡುಹಿಡಿದು ಆತನನ್ನು ಸಮಾಧಿಪಡಿಸಿ ಮನೆಗೆ ಕರೆದುಕೊಂಡು ಬಂದರು. ಆದರೂ ಆ ಯವನಸ್ಥನೊಳಗೆ ಇದ್ದಂಥ ದಾಹ ತೀರಲಿಲ್ಲ. ಹೌದು ಪ್ರಿಯರೇ, ಕ್ರೈಸ್ತ ಯವನಸ್ಥನೇ ಒಂದು ದಿನ ಮುಂಜಾನೆ ಎದ್ದು ಬೆಂಗಳೂರಿನಲ್ಲಿರುವ ಜನಸಂಚಾರವಿಲ್ಲದ ಒಂದು ಬೆಟ್ಟಕ್ಕೆ ಆ ಸ್ಥಳಕ್ಕೆ ಹೋಗುತ್ತಾನೆ. ಅಲ್ಲಿದ್ದ ಒಂದು ಬಂಡೆಯ ಮೇಲೆ ಕುಳಿತುಕೊಳ್ಳುತ್ತಾನೆ ಹಾಗೂ ಆಕಾಶವನ್ನು ನೋಡಿ ಅಳುತ್ತಾ, ದೇವರು ಎಂದು ಒಬ್ಬರು ಇದ್ದರೆ ಆತನನ್ನು ನಾನು ನೋಡಬೇಕು. ನನ್ನನ್ನು ಉಂಟು ಮಾಡಿದ ದೇವರು ಒಬ್ಬರು ಇದ್ದಾರೆ, ಈ ಲೋಕವನ್ನು ಉಂಟು ಮಾಡಿದ ದೇವರು ಒಬ್ಬರು ಇದ್ದಾರೆ ಎಂದು ಕಣ್ಣೀರಿನಿಂದ ಕೇಳುತ್ತಿದ್ದ. ಹೌದು ಪ್ರಿಯರೇ, ಮತ್ತು ಆ ಯುವ ಕ್ರೈಸ್ತನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳುತ್ತಾರೆ. ಕೆಲವರು ಎಲ್ಲ ದೇವರುಗಳು ಒಂದೇ ಎಂದು ಹೇಳುತ್ತಾರೆ. ಆದ್ದರಿಂದ ನಿಜವಾದ ದೇವರು ಯಾರು ಎಂದು ನನಗೆ ತಿಳಿಯಬೇಕು. ಆ ದೇವರನ್ನು ನಾನು ಹಿಡಿದುಕೊಳ್ಳುವೆನು, ಆ ದೇವರನ್ನು ನಾನು ನೋಡಬೇಕು ಎಂದು ಒಂದು ಚಿಕ್ಕ ಮಗು ತನ್ನ ತಾಯಿಯ ಮುಖವನ್ನು ಹುಡುಕುವ ಹಾಗೆ ಮುಂಜಾನೆಯಿಂದ ಭಾಳ ಕಣ್ಣೀರಿನಿಂದ ಹುಡುಕಿಕೊಂಡೇ ಇದ್ದನು ಆ ಬೆಟ್ಟದಲ್ಲಿ. ಹೌದು ಪ್ರಿಯರೇ, ಬೆಳಗ್ಗೆಯಿಂದ ಊಟ ಮಾಡಲಿಲ್ಲ, ಮಧ್ಯಾಹ್ನವೂ ಊಟ ಮಾಡಲಿಲ್ಲ. ನಾನು ನಿಜವಾದ ದೇವರನ್ನು ನೋಡದೆ ಈ ಸ್ಥಳವನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿ ಆ ದಿನ ಸಂಜೆಯವರೆಗೂ ಕುಳಿತು ಅಳುತ್ತಲೇ ಇದ್ದನು. ನೋಡಿರಿ ಪ್ರಿಯರೇ, ಇದ್ದಕ್ಕಿದ್ದಂತೆ ಆಕಾಶ ತೆರೆಯಿತು. ಅಲ್ಲಿಂದ ಒಬ್ಬಾತನು ಆ ಯವನಸ್ಥನನ್ನು ನೋಡಿ ಇಳಿದು ಬಂದನು ಆಕಾಶದಿಂದ. ಯೇಸು ಕ್ರಿಸ್ತನೇ ಪ್ರಿಯರೇ, ಆತನು ಆ ಯವನಸ್ಥನನ್ನು ತನ್ನ ಶಾರೀರಿಕವಾದ ಕಣ್ಣುಗಳಿಂದ ನೋಡಿದ ಮಾತ್ರದಲ್ಲಿ ಹಾಗೆ ಆ ಯವನಸ್ಥನು ಮೂರ್ಛೆ ಹೋಗಿ ಬಿದ್ದು ಬಿಟ್ಟನು. ಆತನು ಹಾಗೆಯೇ ಇಳಿದು ಬಂದು ಅವನನ್ನು ಎತ್ತಿ ಆ ಬೆಟ್ಟದ ಮೇಲೆ ಆ ಸ್ಥಳದಲ್ಲಿ ಕುಳ್ಳಿರಿಸಿ ಅವನ ಹತ್ತಿರ ಕುಳಿತುಕೊಂಡನು. ಆತನೇ ನಮ್ಮ ಪ್ರಭುವಾದ ಲೋಕರಕ್ಷಕ ಯೇಸು ಕ್ರಿಸ್ತನು, ದೇವಕುಮಾರನು, ಅದೃಶ್ಯ ದೇವರ ಸದೃಶ್ಯ ರೂಪನು ಅವನ ಪ್ರೇರೆ. ಹೌದು, ಆತನು ಆ ಯವನಸ್ಥನನ್ನು ಬಹಳ ಕನಿಕರದಿಂದ ನೋಡಿ, ಮಗನೇ, ನೀನು ಹುಡುಕುವ ನಿಜವಾದ ದೇವರು ನಾನೇ, ಈ ಇಡೀ ವಿಶ್ವವನ್ನು ಸೃಷ್ಟಿಸಿದವನು ನಾನೇ, ನಿನಗಾಗಿ ಆ ಶಿಲುಬೆಯಲ್ಲಿ ನಿನಗಾಗಿ ಸತ್ತು ಪುನರುತ್ಥಾನ ಹೊಂದಿದ ನಿಜವಾದ ದೇವರು ನಾನೇ. ನೀನು ಪೂರ್ಣ ಹೃದಯದಿಂದ ನನ್ನನ್ನು ಹುಡುಕಿದ್ದರಿಂದ ನಿನಗೆ ನನ್ನನ್ನು ಪ್ರಕಟಿಸಲೇ ಇಳಿದು ಬಂದೆನು ಎಂದು ತನ್ನನ್ನು ಪ್ರಕಟಿಸಿ ಹೇಳಿಬಿಟ್ಟು ಆತನ ಹತ್ತಿರ ಇನ್ನೂ ಅನೇಕ ಆತ್ಮೀಯ ಕಾರ್ಯಗಳನ್ನು ಕುರಿತು ಮಾತನಾಡುತ್ತಾನೆ ಪ್ರಭು ಯೇಸು. ಹೌದು ಪ್ರಿಯರೇ, ಕೊನೆಯದಾಗಿ ಆ ಯವನಸ್ಥನ ಹತ್ತಿರ ಅಶುದ್ಧಾತ್ಮಗಳನ್ನು ಓಡಿಸುವ ಶಕ್ತಿಯನ್ನು, ಅಧಿಕಾರವನ್ನು ನಾನು ನಿನಗೆ ಕೊಡುತ್ತೇನೆ. ನಿನ್ನ ಮುಂದೆ ಎಂಥ ಅಶುದ್ಧಾತ್ಮವು ಎದುರಿಸಿ ನಿಲ್ಲಲಾಗದು ನಿನ್ನನ್ನು. ಹೌದು ಪ್ರಿಯರೇ, ಕಟ್ಟಲ್ಪಟ್ಟಿರುವ ಜನರನ್ನು ನನ್ನ ಹೆಸರಿನಲ್ಲಿ ಬಿಡುಗಡೆ ಮಾಡು, ನನ್ನ ಶಕ್ತಿಯನ್ನು ನಿನಗೆ ದಯಪಾಲಿಸಿದ್ದೇನೆ, ಜನರಿಗೆ ಪ್ರಕಟಪಡಿಸು ಎಂದು ಹೇಳಿ ಅವನನ್ನು ಆಶೀರ್ವದಿಸಿ ಬಿಟ್ಟು ಮರಿಯಾಗಿ ಹೋಗಿಬಿಟ್ಟನು ಪ್ರಭು ಯೇಸು. ಹೌದು ಪ್ರಿಯರೇ, ನಿಜವಾದ ದೇವರಾದ ಯೇಸು ಕ್ರಿಸ್ತನನ್ನು ಸಂಧಿಸಿದ ಆ ಯುವಕ ಆತನ ಹೃದಯದಿಂದ ಸಂತೋಷವನ್ನು ಹೇಳಿಕೊಳ್ಳಲಾಗದು ಪ್ರಿಯರೇ. ಹೌದು, ಭಾಳ ಸಂತೋಷದಿಂದ ತನ್ನ ಮನೆಗೆ ಬರುತ್ತಾನೆ. ಆ ಯವನಸ್ಥ ಕ್ರೈಸ್ತನು ಪ್ರಭು ಯೇಸುವಿನ ದರ್ಶನದ ನಂತರ ಇದಕ್ಕೆ ಮೊದಲು ಆ ರೋಗಿಗಳನ್ನು ಸ್ವಸ್ಥಪಡಿಸುವುದು, ದೆವ್ವಗಳನ್ನು ಓಡಿಸುವುದು, ಇಂಥ ಆತ್ಮಿಕ ಕಾರ್ಯಗಳನ್ನು ಆತನು ನೋಡಿದ್ದೇ ಇಲ್ಲ. ಅವನಿಗೆ ಅವುಗಳನ್ನು ಕುರಿತು ಯಾವುದೂ ಗೊತ್ತಿಲ್ಲ. ಹೀಗಿದ್ದರೂ ಕರ್ತನಾದ ಯೇಸು ಕ್ರಿಸ್ತನು ತನ್ನೊಂದಿಗೆ ಮಾತನಾಡಿದ ಕೆಲವು ಆತ್ಮಿಕ ಕಾರ್ಯಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಬಹಳ ಉತ್ಸಾಹದಿಂದ ಸತ್ಯವೇದವನ್ನು ಹಂಬಲದಿಂದ ಓದಲು, ಧ್ಯಾನಿಸಲು, ಪ್ರಾರ್ಥಿಸಲು ಪ್ರಾರಂಭಿಸಿದನು. ಅವನ ಮನೆಯ ಪಕ್ಕದಲ್ಲಿ ಒಂದು ದಿನ ಯೇಸು ಕ್ರಿಸ್ತನನ್ನು ತಿಳಿಯದ ಒಬ್ಬ ಹಿಂದೂ ಕುಟುಂಬದವರಿದ್ದರು. ಆ ಕುಟುಂಬದಲ್ಲಿದ್ದ ಒಬ್ಬ ಯುವತಿಯು ಅಶುದ್ಧಾತ್ಮನ ಹೋರಾಟದಿಂದ ಬಾಧಿಸಲ್ಪಟ್ಟು ಆಗಾಗ್ಗೆ ಇದ್ದಕ್ಕಿದ್ದಂತೆ ಲಕ್ವ ಅಂದರೆ ಮೂರ್ಛೆ ಬಂದು ನೊರೆ ಸುರಿಸಿ ಕೆಳಗೆ ಬಿದ್ದು ಬಹಳ ಕಷ್ಟಪಡುತ್ತಿದ್ದಳು. ಅವಳ ಆ ಸ್ಥಿತಿಯು ಅಲ್ಲಿ ವಾಸಿಸುತ್ತಿದ್ದವರಿಗೆ ಗೊತ್ತು. ಆ ಅಶುದ್ಧಾತ್ಮ ಅವಳನ್ನು ತಾಕುವಾಗಲೆಲ್ಲ, ಆಕೆಯನ್ನು ಪೀಡಿಸುವಾಗಲೆಲ್ಲ ಮೂರ್ಛೆ ಬಂದು ನೆಲದಲ್ಲಿ ಉರುಳಿ ಬೀಳುವಳು. ಆಗ ಅವಳ ಕೈಯಲ್ಲಿ ಯಾವುದಾದರೊಂದು ಕಬ್ಬಿಣದ ವಸ್ತುವನ್ನು ಕೊಡುತ್ತಿದ್ದರು. ಎಂದಿನಂತೆ ಒಂದು ದಿನ ಆ ಅಶುದ್ಧಾತ್ಮ ಅವಳ ಮೇಲೆ ದಾಳಿ ಮಾಡಿತು ಮತ್ತು ಅವಳು ಮೂರ್ಛೆ ಹೋಗಿದ್ದಳು. ಅವಳು ಕಷ್ಟಪಡುತ್ತಿದ್ದಾಗ ಅನೇಕರು ಓಡಿ ಬಂದು ಅವಳಿಗೆ ಸಹಾಯ ಮಾಡುತ್ತಾರೆ. ಆಗ ಈ ಯುವಕನು ಓಡಿ ಹೋಗಿ ಪ್ರಭು ದರ್ಶನ ಕೊಟ್ಟ ಈ ಯವನಸ್ಥ ಕ್ರೈಸ್ತನು ಓಡಿ ಹೋಗಿ ಅವಳ ನೊರೆ ಕಾರಿ ಕಷ್ಟಪಡುತ್ತಿರುವುದನ್ನು
ನೋಡಿದಾಗ ಅವನ ಮನಸ್ಸು ದುಃಖಗೊಳ್ಳುತ್ತದೆ. ಹೌದು, ಆಗ ಅದೊಂದು ದಿನ ಪ್ರಭು ಯೇಸು ಕ್ರಿಸ್ತನು ತನ್ನ ಹತ್ತಿರ ಮಾತನಾಡುವಾಗ, ಸೈತಾನನ ಹಿಡಿತದಲ್ಲಿ ಸಿಕ್ಕಿಕೊಂಡವರನ್ನು ಬಿಡುಗಡೆ ಮಾಡುವ ಶಕ್ತಿಯನ್ನು ನಾನು ನಿನಗೆ ಕೊಡುತ್ತೇನೆ, ನನ್ನ ಹೆಸರನ್ನು ಉಪಯೋಗಿಸಿ ಇವುಗಳನ್ನು ಓಡಿಸು ಎಂದು ಹೇಳಿದ ಮಾತುಗಳು ಆ ಯವನಸ್ಥ ಕ್ರೈಸ್ತನ ಜ್ಞಾಪಕಕ್ಕೆ ಬಂತು. ಅಲ್ಲಿ ಅನೇಕರು ನಿಂತುಕೊಂಡಿದ್ದರು. ಆಗ ಅವನು ಆ ಹುಡುಗಿಯ ಎತ್ತವಳ ಹತ್ತಿರ ಹೋಗಿ, ನಿಮ್ಮ ಮಗಳ ಬಿಡುಗಡೆಗಾಗಿ ನಾನು ಯೇಸು ಕ್ರಿಸ್ತನ ಹತ್ತಿರ ಪ್ರಾರ್ಥನೆ ಮಾಡಲೇ ಎಂದು ಕೇಳುತ್ತಾನೆ. ಆವಾಗ ತಾಯಿ ಹೇಳ್ತಾಳೆ ಪ್ರೇರೆ. ಅದಕ್ಕೆ ಆ ಹುಡುಗಿಯ ತಾಯಿ, ನನ್ನ ಮಗಳನ್ನು ಯಾರಾದರೂ ಗುಣಪಡಿಸಿದರೆ ಸರಿ, ನೀನು ಹೇಳುವ ಪ್ರಕಾರ ಯೇಸು ಕ್ರಿಸ್ತನ ಹತ್ತಿರ ಪ್ರಾರ್ಥನೆ ಮಾಡು, ನನ್ನ ಮಗಳಿಗೆ ಹೇಗಾದರೂ ಒಂದು ಬಿಡುಗಡೆ ಸಿಗಲಿ ಎಂದು ಹೇಳಿದರು. ಹೌದು, ಕೂಡಲೇ ಆ ಯುವಕನು ಆ ಸ್ಥಳದಲ್ಲೇ ಮೊಣಕಾಲೂರಿ ಕರ್ತ ಪ್ರಭು ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ, ಬಲವಾದ ಹೆಸರನ್ನು ಹೇಳಿ ಆತನನ್ನು ಕರೆದನು. ಆಗ ಆ ಹುಡುಗಿಯಲ್ಲಿ ಇದ್ದಂಥ ಅಶುದ್ಧಾತ್ಮ ಯೇಸುವಿನ ಹೆಸರಲ್ಲಿ ಹೊರಟು ಹೋಗು ಎಂದು ಹೇಳಿದನು. ನಾನು ಹೋಗಿಬಿಡುತ್ತೇನೆ ಎಂದು ಆ ಶುದ್ಧಾತ್ಮ ಹೇಳಿತು. ಯಾಕೆಂದರೆ ಈತನು ಆ ವರ ಹೊಂದಿದವನು, ದೇವರಾದ ಕರ್ತನು ಈತನಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದನು ಎಂದು ಆ ಅಶುದ್ಧಾತ್ಮಕ್ಕೆ ಗೊತ್ತಾಗಿತ್ತು. ಹೌದು, ಹೀಗೆ ಅವನ ಹಾಗೆಯೇ ಯೇಸುವಿನ ಹೆಸರಿನಲ್ಲಿ ಆ ಅಶುದ್ಧಾತ್ಮವನ್ನು ಗದರಿಸಿದಾಗ, ಆತನು ಗದರಿಸುತ್ತಿದ್ದಂತೆ ಆ ಆತ್ಮ ಅವಳನ್ನು ಬಿಟ್ಟು ಹೊರಗೆ ಹೋಗಿಬಿಟ್ಟಿತು. ಆ ಕ್ಷಣವೇ ಆ ಹೆಣ್ಣು ಮಗಳು ಪೂರ್ಣವಾದ ಸೌಖ್ಯ ಹೊಂದಿಕೊಂಡು ಎದ್ದಳು. ಅದರ ನಂತರ ಆಕೆಗೆ ಆ ರೋಗ ತಿರುಗಿ ಬರಲೇ ಇಲ್ಲ. ಅದರ ನಂತರ ಆ ಯುವಕನು ಸತ್ಯವೇದವನ್ನು, ಪರಿಶುದ್ಧ ಬೈಬಲ್ ಗ್ರಂಥವನ್ನು ಅಧಿಕವಾಗಿ ಓದಲು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾನೆ. ಆತ್ಮೀಕವಾದ ಸಭೆಗೆ ಹೋಗಲು ಪ್ರಾರಂಭಿಸಿದನು. ವರ ಎಂದರೆ ಏನು, ಅಭಿಷೇಕ ಎಂದರೆ ಏನು ಎಂದು ಆತ್ಮಿಕ ಕಾರ್ಯಗಳನ್ನು ಕುರಿತು ತಿಳಿದುಕೊಳ್ಳಲು ಪ್ರಾರಂಭಿಸಿದನು. ಹೌದು, ದೇವರಾದ ಕರ್ತನು ಯೇಸು ಕ್ರಿಸ್ತ ಪ್ರಭು ತನಗೆ ಕೊಟ್ಟಿರುವ ಅಧಿಕಾರವನ್ನು ಕುರಿತು ತಿಳಿದುಕೊಂಡನು. ದೇವರಾದ ಆ ಪ್ರಭು ಯೇಸು ಆತ್ಮಗಳನ್ನು ವಿವೇಚಿಸುವ ವರವನ್ನು ಅವನಿಗೆ ಕೊಟ್ಟು ಬಿಟ್ಟನು. ಅದರ ನಂತರ ಒಬ್ಬ ವ್ಯಕ್ತಿಯಲ್ಲಿ ಎಂಥ ಆತ್ಮಕ್ರಿಯೆ ಮಾಡುತ್ತದೆ ಎಂಬುದನ್ನು ಅವನಿಂದ ಸುಲಭವಾಗಿ ಕಂಡುಹಿಡಿಯಲಾಯಿತು. ಹೌದು, ಹೀಗೆ ಕೊನೆಯದಾಗಿ ದೇವರ ಚಿತ್ತದಂತೆಯೇ ಕರ್ತನ ಉತ್ತಮವಾದ ಸೇವಕನಾಗಿ ಬದಲಾಗಿ ಒಂದು ಪೆಂತೆಕೋಸ್ತ್ ಸಭೆಯ ಬೋಧಕನಾದನು ಪ್ರೇರೆ. ಹೀಗೆ ಆತನನ್ನು ಅನೇಕರು ನೇರವಾಗಿ ನೋಡಿದ್ದಾರೆ ಪ್ರೇರೆ. ಎಂಥ ಅಶುದ್ಧಾತ್ಮವು ಆತನ ಮುಂದೆ ನಿಲ್ಲಲಾಗದೆ ನಡುಗುತ್ತಿತ್ತು. ಹೌದು, ಆತನು ಬಸ್ಸಿನಲ್ಲಿ ಹಾಗೂ ರೈಲಿನಲ್ಲಿ ಹೋಗುವಾಗಲೂ ಕೂಡ ಸೈತಾನನ ಆತ್ಮ ಹಿಡಿದವರು ಯಾರಾದರೂ ಪಕ್ಕದಲ್ಲಿರುವುದಾದರೆ ಯೇಸು ಎಂಬ ಶಕ್ತಿ ಇರುವ ಆ ಹೆಸರನ್ನು ಮಾತ್ರವೇ ಹೇಳುವಾಗ ಅಷ್ಟೇ ಎಂಥ ಅಶುದ್ಧಾತ್ಮ ಕೂಡ ಹೊರಗಡೆ ಹೊರಟು ಹೋಗಿಬಿಡ್ತಿತ್ತು ಪ್ರೇರೆ. ಹೌದು, ದೇವರಾದ ಕರ್ತನು ಆತನಿಗೆ ಕೊಟ್ಟಿರುವ ಶಕ್ತಿಯು, ಆ ವರವು ಆತನಿಂದ ಬಲವಾಗಿ ಪ್ರಕಟವಾಯಿತು. ಅದೇ ರೀತಿ ದೇವರಾದ ಕರ್ತನು ನಿಮ್ಮನ್ನು ನನ್ನನ್ನು ಬಲವಾಗಿ ಉಪಯೋಗಿಸಲು ಬಯಸುತ್ತಾನೆ ಪ್ರೇರೆ. ಸಂಪೂರ್ಣವಾಗಿ ವಿಶ್ವಾಸ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ವಿಧೇಯತೆ ತೋರಿದಾಗ. ಹೌದು ಪ್ರೇರೆ, ಹೀಗೆ ಅದೇ ರೀತಿಯಾಗಿ ದೇವರಾದ ಕರ್ತನು ನಮ್ಮೆಲ್ಲರನ್ನು ಉಪಯೋಗಿಸಲು ಬಯಸುತ್ತಾನೆ. ಪ್ರಭು ಯೇಸು ದೊಡ್ಡವರನ್ನು ಮಾತ್ರವಲ್ಲ, ಈ ಅಂತ್ಯ ದಿನಗಳಲ್ಲಿ ಚಿಕ್ಕ ಮಕ್ಕಳನ್ನು, ಯವನಸ್ಥರನ್ನು ಕೂಡ ಬಹಳ ಬಲವಾಗಿ ಉಪಯೋಗಿಸಲು ಬಯಸುತ್ತಾನೆ. ನನ್ನ ಪ್ರಿಯರಾದವರೇ, ದೇವರ ಮಕ್ಕಳಾದ ನಾವೆಲ್ಲರೂ ಸಾಮಾನ್ಯವಾದವರಲ್ಲ. ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟಾಗ. ಹೌದು, ಈ ವಿಶ್ವದಾದ್ಯಂತ ಉಂಟು ಮಾಡಿದ ಸರ್ವಶಕ್ತಿ ಹೊಂದಿದ ದೇವರು, ಈ ವಿಶ್ವವನ್ನು ಉಂಟು ಮಾಡಿದ ಸರ್ವಶಕ್ತಿಯುಳ್ಳ ದೇವರು ತಂದೆ ಯೇಸು ಕ್ರಿಸ್ತ, ಪರಿಶುದ್ಧಾತ್ಮ ಪ್ರಭು. ಈ ಕರ್ತನಾದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರು ನಾವು ಧನ್ಯರು ಪ್ರೇರೆ. ಹೌದು, ಇಂಥ ಶಕ್ತಿಯುಳ್ಳ ದೇವರಾದ ಕರ್ತನನ್ನು ಹಿಂಬಾಲಿಸುವ ನಾವು ಆತನಾಗಿಯೇ ಬಲವುಳ್ಳವರಾಗಿರಬೇಕು ಎಂದು ಪ್ರಭು ಆ ಶಕ್ತಿಯನ್ನು ಆತನು ನಮಗೆ ಕೊಡಲು ಸಿದ್ಧನಾಗಿದ್ದಾನೆ. ಈ ವರ ದೇವರ ಸೇವಕರಿಗೆ ಮಾತ್ರವಲ್ಲ, ವಿಶ್ವಾಸಿಗಳಿಗೂ ಖಂಡಿತವಾಗಿ ಅವಶ್ಯ. ಹೌದು ಪ್ರೇರೆ, ಅಭಿಷೇಕ ಹೊಂದಿರುವ ಒಬ್ಬೊಬ್ಬರಿಗೂ ದೇವರಾದ ಕರ್ತನು ವರವನ್ನು ಕೊಟ್ಟು ಉಪಯೋಗಿಸಲು ಬಯಸುತ್ತಾನೆ. ಪ್ರಭು ಒಬ್ಬ ವಿಶ್ವಾಸಿಯನ್ನು ವರಗಳಿಂದ ತುಂಬಿಸಿ ಉಪಯೋಗಿಸುವುದಾದರೆ ದೇವರ ಸೇವಕರನ್ನು ಎಷ್ಟೋ ಅಧಿಕವಾಗಿ ಉಪಯೋಗಿಸುವನಲ್ಲ. ಹೌದು, ಆದ್ದರಿಂದ ದೇವರ ಸೇವಕರು, ಸಭೆಯ ಬೋಧಕರು, ದೇವರಾದ ಕರ್ತನು ಯೇಸು ತಮಗೆ ಕೊಟ್ಟಿರುವ ವರಗಳನ್ನು ಪ್ರಕಟಿಸಿ ಪರಿಶುದ್ಧಾತ್ಮನು ತಮ್ಮ ಮೂಲಕವಾಗಿ ಕ್ರಿಯೆ ಮಾಡುವನು. ಹೌದು, ಮಾಡುತ್ತಾನೆ. ಸಭೆಯವರೆಲ್ಲರೂ ನೋಡಬೇಕು ಅಂಥ ಕಾರ್ಯವನ್ನು. ಹೌದು, ಏನು ದೇವರ ಸೇವಕರು, ಸಭೆಯ ಬೋಧಕರು, ದೇವರಾದ ಕರ್ತನು ತಮಗೆ ಕೊಟ್ಟಿರುವ ವರಗಳನ್ನು ಪ್ರಕಟಿಸಿ ಪರಿಶುದ್ಧಾತ್ಮನು ತಮ್ಮ ಮೂಲಕವಾಗಿ ಕ್ರಿಯೆ ಮಾಡುವಂಥ
ಕಾರ್ಯವನ್ನು ಸಭೆಯವರೆಲ್ಲರೂ ನೋಡಬೇಕು. ಅಂಥ ಸೇವೆಯನ್ನು ದೇವ ಸೇವಕರೆಲ್ಲರೂ ಮಾಡಬೇಕು. ಹೀಗೆ ಪ್ರಾರ್ಥಿಸಬೇಕಾಗಿತ್ತು ಪ್ರೇರೆ. ಯಥಾ ಪ್ರಕಾರ ಒಂದು ಆರಾಧನೆ ನಡೆಯುವಾಗ ಹೌದು ಪ್ರೇರೆ, ಎಂದಿಲ್ಲದಂತೆ ಆದಿಸಭೆಯಲ್ಲಿ ನಡೆದ ಅದ್ಭುತಗಳು ಸೂಚಕ ಕಾರ್ಯಗಳು ನಡೆಯಬೇಕು. ಹೌದು, ನಮ್ಮನ್ನು ಹಾಗಾಗಿ ಉಪಯೋಗಿಸು ಕರ್ತನೆ ಎಂದು ಹೇಳಿ ದೇವರಾದ ಕರ್ತನ ಹತ್ತಿರ ನಾವು ಹೆಚ್ಚಾದ ದಾಹದಿಂದ ಕೇಳಬೇಕಾಗಿದೆ ಪ್ರೇರೆ. ಯಾಕಂದರೆ ಪ್ರಭು ನಿರಂತರ ಕಾರ್ಯ ಮಾಡುವಾತನಾಗಿದ್ದಾನೆ. ಯಾಕಂದರೆ ನಮ್ಮ ಪ್ರಭು ಆತನೇ ಆಗಿದ್ದಾನೆ. ಯಾಕಂದರೆ ನಾವು ದೇವರ ಮಕ್ಕಳು, ಸಾಮಾನ್ಯವಾದವರಲ್ಲ. ಅಭಿಷೇಕ ಹೊಂದಿರುವ ಒಬ್ಬೊಬ್ಬರಿಗೂ ದೇವರಾದ ಕರ್ತನು ವರವನ್ನು ಕೊಟ್ಟು ಉಪಯೋಗಿಸಲು ಬಯಸುತ್ತಾನೆ. ಹೌದು ಪ್ರೇರೆ. ಆದ್ದರಿಂದ ಹೌದು ಪ್ರಿಯ ಪ್ರಭು ಯೇಸುವಿನಲ್ಲಿ ಅಮೂಲ್ಯರಾದ ದೇವರ ಮಕ್ಕಳೇ, ಇನ್ನು ಬರಲಿರುವ ಉಜ್ಜೀವನದ ಕಾಲದಲ್ಲಿ ವರಗಳು ಹೆಚ್ಚಾಗಿ ಕಾರ್ಯ ಮಾಡಲಿವೆ. ಆದ್ದರಿಂದ ಈ ವರಗಳು ಬಹಳ ಅವಶ್ಯಕ. ಹೌದು ಪ್ರೇರೆ. ಆ ವರಗಳಲ್ಲಿ ಸತ್ಯ ಅಸತ್ಯಾತ್ಮ ವಿವೇಚಿಸುವ ವರ ಅವಶ್ಯಕ. ಹೌದು ಪ್ರೇರೆ. ಯಾಕಂದರೆ ನಮ್ಮ ಭಾರತ ದೇಶ ಭಯಂಕರವಾದ ಅಶುದ್ಧಾತ್ಮಗಳಿಂದಲೂ ಮಾಟ ಮಂತ್ರಗಳಿಂದಲೂ ತುಂಬಿರುವ ದೇಶ. ನಮ್ಮ ಜನರಲ್ಲಿ ಅನೇಕರು ಇಂಥ ಅಶುದ್ಧಾತ್ಮಗಳಿಂದ ಬಳಲುತ್ತಿದ್ದಾರೆ ಎಂದು ನಾವು ಈ ದಿನಗಳಲ್ಲಿ ಹೆಚ್ಚಾಗಿ ನೋಡುತ್ತಿದ್ದೇವೆ. ಹೌದು, ಪ್ರಭು ಯೇಸು ಕ್ರಿಸ್ತನು ಮಾಡಿದ ಸೇವೆಯನ್ನು ನೋಡಿರಿ. ನಾವು ಅಪೊಸ್ತಲರ ಕಾರ್ಯ 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಓದುತ್ತೇವೆ. ಆ್ಯಕ್ಟ್ಸ್ ಚಾಪ್ಟರ್ 10 ವರ್ಸ್ 38 ವರ್ಡ್. ಪರಿಶುದ್ಧಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ದನು ದೇವರು ಯೇಸುವನ್ನು. ಅದು ಪ್ರೇರೆ. ಪರಿಶುದ್ಧಾತ್ಮನಿಂದ ಬಲದಿಂದಲೂ ಅಭಿಷೇಕಿಸಿದ್ದನು ದೇವರು, ಆತನೊಂದಿಗೆ ಇದ್ದನು ದೇವರು. ಆದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ ಎಂದು ಪೌಲನು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಪೇತ್ರನು ಕೂಡ ಹೇಳುತ್ತಿದ್ದಾನೆ. ಆದ್ದರಿಂದ ಪ್ರಭು ಹೋದಲ್ಲೆಲ್ಲ ಸೈತಾನನ ಆತ್ಮ ಹಿಡಿದಿದ್ದ ಎಲ್ಲರನ್ನು ಬಿಡುಗಡೆ ಮಾಡುತ್ತಿದ್ದನು. ಆದ್ದರಿಂದಲೇ ಅನೇಕರು ಆತನ ಕಡೆಗೆ ತಿರುಗಿದರು. ಪೌಲನು ಕೂಡ ಸೈತಾನನ ಆತ್ಮವನ್ನು ಬಿಡುಗಡೆ ಮಾಡುತ್ತಿದ್ದನು ಹೋದಲ್ಲೆಲ್ಲ. ಆದ್ದರಿಂದ ಅನೇಕ ಜನರು ಯೇಸುವನ್ನು ಸ್ವಂತ ರಕ್ಷಕನಾಗಿ, ಹೌದು ಪ್ರೇರೆ, ಸರ್ವಶಕ್ತ ದೇವರ ಮಗನಾಗಿ, ಹೌದು, ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ರಕ್ಷಣೆ ಹೊಂದುವಂತಿಲ್ಲ, ಈ ಹೆಸರಿನಿಂದಲೇ ಎಂದು ಪೇತ್ರನ ಮುಖಾಂತರ ವಾಕ್ಯ ಸಾರಲ್ಪಟ್ಟಾಗ ಅನೇಕರು ಪ್ರಭುವಿನ ಕಡೆಗೆ ತಿರುಗಿದರು. ಅಪೊಸ್ತಲರ ಕಾಲದಲ್ಲೂ ಇಂತಹ ವರವು ಕಾರ್ಯ ಮಾಡಿದ್ದರಿಂದಲೇ ಸಭೆಗಳು ಬೆಳೆದು ಹಬ್ಬಿತು. ಈ ವರವು ನಮ್ಮ ಭಾರತ ದೇಶದ ರಕ್ಷಣೆಗೆ ಬಹಳ ಅವಶ್ಯಕ ಪ್ರೇರೆ. ಹೌದು, ಯಾಕೆಂದರೆ ನಮ್ಮ ಭಾರತ ದೇಶ ದುಷ್ಟ ಆತ್ಮಗಳಿಂದಲೂ, ನಮ್ಮ ಭಾರತ ದೇಶ ಮಾತ್ರವಲ್ಲ ಇಡೀ ಪ್ರಪಂಚ, ಅದರಲ್ಲೂ ನಮ್ಮ ಭಾರತ ದೇಶ ಹೆಚ್ಚಾದ ವಿಗ್ರಹ ಆರಾಧನೆ, ಮೂಢನಂಬಿಕೆ, ಹೌದು ಪ್ರೇರೆ, ನಿರ್ಜೀವ ಕರ್ಮಗಳು, ಹೌದು ಪ್ರೇರೆ, ದುಷ್ಟನ ಆತ್ಮಗಳು ಕಾರ್ಯ ಮಾಡುವಂಥ ಸೈತಾನನ ದುಷ್ಟತ್ವದ ಕ್ರಿಯೆಗಳಿಂದಲೂ ತುಂಬಿರುವ ದೇಶ. ಈ ಆತ್ಮಗಳಿಂದ ಬಾಧಿಸಲ್ಪಟ್ಟ ಜನರು ಹೇರಾಳವಾಗಿ ನಾಶವಾಗುತ್ತಿದ್ದಾರೆ, ನಾಶನದ ಮಾರ್ಗದಲ್ಲಿದ್ದಾರೆ ಪ್ರೇರೆ. ಹೌದು, ಆದ್ದರಿಂದ ಅಂತಹ ಕ್ರಿಯೆಗಳಿಂದ ಬಾಧಿಸಲ್ಪಟ್ಟ ಜನರಿಗೆ ದೇವರ ಮಕ್ಕಳಾದ ನೀವು ಎಲ್ಲರೂ ಸಹಾಯ ಮಾಡಬೇಕಾಗಿದೆ ಪ್ರೇರೆ. ಈ ಪರಿಶುದ್ಧಾತ್ಮನ ಸತ್ಯಾತ್ಮ ವಿವೇಚಿಸುವ ವರದಿಂದ ಅಥವಾ ದೇವರ ಸಂಪೂರ್ಣ ಪರಿಶುದ್ಧಾತ್ಮನ ಅಭಿಷೇಕದಿಂದ ಹೀಗೆ ಅವರು ನಿಜವಾದ ದೇವರಾದ ಯೇಸು ಕ್ರಿಸ್ತನನ್ನು, ಆತನ ಶಕ್ತಿಯನ್ನು ತಿಳಿದುಕೊಳ್ಳಬೇಕೆಂದರೆ ಆತ್ಮಗಳನ್ನು ವಿವೇಚಿಸುವ ವರದೊಂದಿಗೆ ಸೈತಾನನ್ನು ಓಡಿಸುವ ಅಧಿಕಾರವನ್ನು ಹೊಂದಿದವರಾಗಿ ನಾವು ಇರಬೇಕು ಪ್ರೇರೆ. ಹೌದು, ಯಾಕೆಂದರೆ ನಾವು ಕೊರಿಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುತ್ತೇವೆ. 1 Corinthians ಚಾಪ್ಟರ್ 4 ವರ್ಸ್ 20 ವರ್ಡ್. ದೇವರ ರಾಜ್ಯವು ಬರೀ ಬಾಯಿ ಮಾತಲ್ಲ, ಶಕ್ತಿಯ ಸಾಧನ. ಹೌದು ಪ್ರೇರೆ. ದೇವರ ರಾಜ್ಯವು ಮರಳು ಮಾತಲ್ಲ, ಅದು ಶಕ್ತಿಯಿಂದ ಕೂಡಿದೆ. ಹೌದು ಪ್ರೇರೆ. ಅದರಿಂದ ಸೈತಾನನ ಗೆಲ್ಲಬೇಕಾದರೆ ಆತನು ಒಂದು ಶಕ್ತಿ ಆಗಿದ್ದಾನೆ ಪ್ರೇರೆ. ಆತನು ನೆಗೆಟಿವ್ ಪವರ್. ಗಾಡ್ಸ್ ಪವರ್ ಈಸ್ ಎ ಪಾಸಿಟಿವ್ ಪವರ್. ನಾವು ತಂದೆಯ ಬಳಿಯಿಂದ ಹೊರಡುವ ಶಕ್ತಿಗಾಗಿ ಕಾದುಕೊಂಡಿರಿ ಎಂದು ಯೇಸು ಹೇಳಿದಂತೆ ನಾವು ಆ ಶಕ್ತಿ ನಮ್ಮೊಳಗೆ ಪರಲೋಕದಿಂದ ಹೊರಟು ಬರುವವರೆಗೂ ನಾವು ವಿಶ್ವಾಸದಲ್ಲಿ ಕಾದುಕೊಂಡಿರಬೇಕಾಗಿದೆ ಪ್ರೇರೆ. ನಾವು ಒಂದು ಹೆಜ್ಜೆ ಪ್ರಭುವಿನ ಕಡೆ ಇಡಬೇಕಾಗಿದೆ, ಪ್ರಭು 2 ಹೆಜ್ಜೆ ಇಡುತ್ತಾನೆ. ಹೌದು, ಯಾರು ನನ್ನ ಪ್ರೀತಿಸ್ತಾರೋ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ, ಆಗ ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ಆತನು ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಯಾರೆಂದರೆ ಸತ್ಯ ಸ್ವರೂಪಿಯಾದ ಪರಿಶುದ್ಧ ಆತ್ಮನೇ. ಲೋಕವು ಆತನನ್ನು ಅರಿತುಕೊಳ್ಳುವುದಿಲ್ಲ, ಕಾಣುವುದಿಲ್ಲ. ಕಾರಣ ಆತನು ಇರುವುದನ್ನು ಗುರುತಿಸಲಿಲ್ಲ. ಅವರು ನನ್ನನ್ನು ವಿಶ್ವಾಸಿಸಿದರೆ ಪರಿಶುದ್ಧ ಆತ್ಮನನ್ನು ಕೂಡ
ಅರಿಯುತ್ತಿದ್ದರು. ಲೋಕ ನನ್ನನ್ನು ಅರಿತಿಲ್ಲ, ನೀವಾದರೂ ಅರಿತುಕೊಳ್ಳುವಿರಿ. ಆ ಪರಿಶುದ್ಧಾತ್ಮನು ನಿಮ್ಮೊಂದಿಗೂ ನಿಮ್ಮೊಳಗೂ ವಾಸ ಮಾಡುತ್ತಾನೆ. ಮುಂದೆ ಬರುವ ಕಾರ್ಯಗಳನ್ನು ನಿಮಗೆ ತಿಳಿಯಪಡಿಸುತ್ತಾನೆ. ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೌದು, ಮತ್ತು ನಾನು ಹೇಳಿದವುಗಳಿಂದಲೇ ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ಮತ್ತು ಪಾಪ, ನ್ಯಾಯ, ನೀತಿ, ಅಂತಿಮ ತೀರ್ಪು ಇವುಗಳ ಕುರಿತು ಲೋಕವು ತಾಳಿದ್ದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಹೌದು, ಹೀಗೆ ಪರಿಶುದ್ಧಾತ್ಮನು ನಿಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾರ್ಪಡಿಸುತ್ತಾನೆ. ಹೌದು, ನೀವು ನನಗೆ ಸಾಕ್ಷಿಗಳಾಗುತ್ತೀರಿ ಭೂಮಿಯ ಕಡೆವರೆಗೂ. ಹೌದು, ಹೇಳಿದ್ದಾನೆ ಪ್ರಿಯರೇ. ಹೀಗೆ ನಾವು ದೇವರ ಕಾರ್ಯ ಮಾಡಬೇಕಾದ ಪ್ರಿಯರೇ, ಪರಿಶುದ್ಧಾತ್ಮನ ಬಲ, ಅಭಿಷೇಕ ಅವಶ್ಯವಾಗಿದೆ. ದೇವರ ಮಕ್ಕಳಾದ ನಾವು ಸಾಮಾನ್ಯವಾದವರಲ್ಲ, ಅಭಿಷೇಕ ಹೊಂದಬೇಕಾಗಿರುವ ಮಕ್ಕಳು. ಆದ್ದರಿಂದ ನಾವು ವಿಶ್ವಾಸ ದೀಕ್ಷೆಯನ್ನು ಪಡೆದಾಗ ರಕ್ಷಣೆ ಹೊಂದುತ್ತೇವೆ. ಹೀಗೆ ದೇವರ ವರವಾದ ಪವಿತ್ರಾತ್ಮವನ್ನು ಪಡೆಯುತ್ತೇವೆ. ಹೌದು, ಈ ವರ ನಮಗೂ ದೂರದಲ್ಲಿರುವ ಅನೇಕ ಸಂತತಿಯವರಿಗೂ ವಾಗ್ದಾನ ಮಾಡಲಾಗಿದೆ, ಯೇಸುವಿನ ಹೆಸರು ವಿಶ್ವಾಸ ಇಟ್ಟಾಗ. ಹೌದು ಪ್ರಿಯರೇ, ಹೀಗೆ ಸತ್ಯ ದೇವರು ನಿತ್ಯ ಜೀವವಾಗಿ ನಮ್ಮನ್ನು ಪರಲೋಕ ಮಾರ್ಗದಲ್ಲಿ ನಡೆಸುತ್ತಾನೆ ಯೇಸು. ಅಂತ ಕೃಪೆ ನಮ್ಮೆಲ್ಲರಿಗೂ ಈ ವಾಕ್ಯ ಭಾಗದ ಮುಖ ದೊರಕಲಿ ಪ್ರಿಯರೇ. ನಾವು ಒಂದು ಹಾಡು ಹಾಡಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರಿಯರೇ. ಹಾಡು ಏಸಪ್ಪ ನಾಮದಲ್ಲಿ ಅದ್ಭುತವು ನಡೆಯುತ್ತದೆ. ಹೌದು, ಈ ಹಾಡು ನನ್ನೊಂದಿಗೆ ಹಾಡಿರಿ ಪ್ರಿಯರೇ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ರೋಗ ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ನಂಬಿಕೆ ನಿನ್ನಲ್ಲಿ ಇದ್ದರೆ ಸಾಕು. ದೇವರ ಮಹಿಮೆಯ ಕಾಣುವೆವು, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಯೇಸುವೆ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಮಾಟ ಮಂತ್ರಗಳು, ದುಷ್ಟ ಶಕ್ತಿಗಳು ಈಗಲೇ ನನ್ನೇಸು ಮುರಿದು ಹಾಕುವ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಬರುವಾಗ ಅಶುದ್ಧ ಆತ್ಮನು ಓಡಿ ಹೋಗುವನು. ಅಶುದ್ಧ ಆತ್ಮಗಳು ಓಡಿ ಹೋಗುವವು, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಯೇಸುವೆ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಸೈತಾನ ಶಕ್ತಿಯೋ, ಪಾಪದ ಜೀವಿತವೋ ಈಗಲೇ ನನ್ನೇಸು ಒಡೆದು ಹಾಕುವ. ಆಮೆನ್. ಸೈತಾನ ಶಕ್ತಿಯೋ, ಪಾಪದ ಜೀವಿತವೋ ಈಗಲೇ ನನ್ನೇಸು ಮುರಿದು ಹಾಕುವ. ಸ್ತುತಿಯ ಆಯುಧವು ನಿಮ್ಮಲ್ಲಿ ಇದ್ದರೆ, ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ಲೋಕದ ಶಕ್ತಿಯ ಕದಲಿಸುವೆವು, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಆಮೇನ್. ಹೌದು ಪ್ರಿಯರೇ, ಯೇಸುವಿನ ನಾಮದಲ್ಲಿ ಅದ್ಭುತ ನಡೀತದೆ. ಪ್ರಿಯರೇ, ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ. ತಂದೆಯೇ ಸರ್ವಶಕ್ತನೇ, ಕೇಳಿದ ವಾಕ್ಯ ಭಾಗವನ್ನು ಹೃದಯದಲ್ಲಿ ನಾಟಿ 100ಕ್ಕೆ 100ರಷ್ಟು ಫಲ ಕೊಡುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಪ್ರಿಯರೇ, ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ.